ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಫೋರ್ ಬ್ಲೌಸ್ಗೆ ಹೇಗೆ ಬಾಡಿ ಮೆಷರ್ಮೆಂಟ್ ತಗೊಳ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ಏನೇನು ಮೆಷರ್ಮೆಂಟ್ಸ್ ಬೇಕು ಅನ್ನೋದನ್ನ ಹೇಳಿದೆ. ಸೊ ಇವತ್ತು ಹೇಗೆ ತಗೊಳ್ಳೋದು ಮೆಷರ್ಮೆಂಟ್ಸ್ ಅನ್ನೋದ್ರ ಬಗ್ಗೆ ಡೀಟೇಲ್ ಹೇಳ್ತಾ ಇದ್ದೀನಿ. ಸೊ ವಿಡಿಯೋಲ್ಲಿ ಸ್ಕಿಪ್ ಮಾಡ್ದಿರ ನೋಡಿ, ಒಂದು ಒಳ್ಳೆ ವಿಡಿಯೋ ಸಿಗುತ್ತೆ. ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಜೂನ್ 26ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋಂಥವ್ರು ಸ್ಕ್ರೀನ್ ಮೇಲೆ ಶೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಏನೆಲ್ಲ ಹೇಳ್ಕೊಡ್ತೀನಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಅಲ್ಲಿ 40 ತರ ಅಂದ್ರೆ 20 ತರ ಬ್ಯಾಕ್ ನೆಕ್ ಶೇಪ್ಸ್, 20 ತರ ಪ್ಯಾಚ್ ವರ್ಕ್ ಡಿಸೈನ್. ಸೊ ಇದರಲ್ಲಿ 20 ಬೋಟ್ ನೆಕ್ ಬ್ಲೌಸ್ಗೆ ಸಂಬಂಧಪಟ್ಟಿರುವಂತದ್ದಾಗಿರುತ್ತೆ, 20 ನಾರ್ಮಲ್ ಫೋರ್ ಡಾಟ್ ಬ್ಲೌಸ್ಗೆ ಸಂಬಂಧಪಟ್ಟಿರುವಂತದ್ದಾಗಿರುತ್ತೆ. ಸೊ ನಾರ್ಮಲ್ ಫೋರ್ ಡಾಟ್ ಬ್ಲೌಸ್ ಅಂತ ಅಂದ್ರೆ ಕಟೋರಿನೂ ನಾರ್ಮಲ್ ಸ್ಟಿಚ್ ಮಾಡ್ಬೋದು, ಪ್ರಿನ್ಸೆಸ್ ಕಟ್ ನಾರ್ಮಲ್ ಸ್ಟಿಚ್ ಮಾಡ್ಬೋದು. ಸೊ ಹಾಗೆ ಫೋರ್ ಡಾಟ್ ಬ್ಲೌಸ್ ಆಬ್ವಿಯಸ್ಲಿ ನಿಮ್ಮ ಡೈಲಿ ಮಾಡುವಂಥದ್ದು, ಅದನ್ನು ಫೋರ್ ಡಾಟ್ ಬ್ಲೌಸ್. ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಓನ್ಲಿ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಅಂತ ಅಂದ್ರೆ ಬ್ಯಾಕ್ ಅಲ್ಲಿ ಪ್ಯಾಚ್ ಡಿಸೈನ್ಸ್ ಏನಿದೆ ಸೊ ಅಷ್ಟು ಮಾತ್ರ ಇರುತ್ತೆ. ಸೊ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಎಲ್ಲ ಇರಲ್ಲ. ಸೊ ಇದನ್ನ ಫಸ್ಟ್ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ಒಂದು ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಇರುತ್ತೆ. ಅದು ಯಾವುದು ಅಂತಂದ್ರೆ ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಇರುತ್ತೆ. ಓಕೆನಾ, ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಮಾತ್ರ ಇರುತ್ತೆ. ಅದು ಬಿಟ್ಟು ಏನ್ 40 ತರ ತೋರಿಸ್ತಾ ಇದೀನಿ ಅದ್ರಲ್ಲಿ ಯಾವ್ದ್ರಲ್ಲೂ ನಿಮ್ಗೆ ಬ್ಲೌಸ್ ಕಟಿಂಗ್ ಇರಲ್ಲ. ಸೊ ಪ್ಯಾಚ್ ವರ್ಕ್ ಡಿಸೈನ್, ನೆಕ್ ಶೇಪ್ಸ್ ಇದೆಲ್ಲ ಕಲಿಬೇಕು ಅನ್ನೋಂಥವ್ರು ಜೂನ್ 26ನೇ ತಾರೀಕಿಂದ ಶುರುವಾಗ್ತಿರೋ ಕ್ಲಾಸ್ಗೆ ಆರಾಮಾಗಿ ಜಾಯಿನ್ ಆಗ್ಬೋದು. ಇದು ಬಂದು 3.5 ಇಂದ 4 ತಿಂಗಳು ಕೋರ್ಸ್ ಆಗಿರುತ್ತೆ. ಈ 3.5 ಇಂದ 4 ತಿಂಗಳು ಕೋರ್ಸ್ಗೆ ನಾನು ಚಾರ್ಜ್ ಮಾಡ್ತಾ ಇರೋದು, ಕಂಪ್ಲೀಟ್ ಕೋರ್ಸ್ಗೆ ಚಾರ್ಜ್ ಮಾಡ್ತಾ ಇರೋದು 2000 ರುಪೀಸ್. ಓಕೆನಾ. ಸೊ ಯಾರಿಗೆಲ್ಲ ಸೇರ್ಕೊಳಕ್ಕೆ ಇಂಟ್ರೆಸ್ಟ್ ಇದೆ ಅಂತವ್ರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಇವಾಗ ನಾವು ನಮ್ಮ ಫೋರ್ ಡಾಟ್ ಬ್ಲೌಸ್ ಬಗ್ಗೆ ಮೆಷರ್ಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಲೆಂತ್ ಬೇಕು. ಸೊ ಲೆಂತ್ ಬೇಕು. ಲೆಂತ್ ಹೇಗೆ ತಗೊಳ್ಳೋದು? ಸೊ ಇಲ್ಲಿ ನಮ್ಮ ಶೋಲ್ಡರ್ ಏನ್ ಅಟ್ಯಾಚ್ ಆಗಿರುತ್ತೆ ಫಸ್ಟ್ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ನಾವು ಬ್ಲೌಸ್ ಏನು ಅಳತೆ ತಗೊಳ್ಳುವಾಗ ಕರೆಕ್ಟ್ ನಮ್ಮ ಅಳತೆ ಕರೆಕ್ಟ್ ಆಗಿರುವಂತಹ ಡ್ರೆಸ್ ನ ಅಥವಾ ಬ್ಲೌಸ್ ನ ಹಾಕಿರ್ಬೇಕು. ಕೆಲವ್ರದ್ದು ಕಂಡೀಷನ್ಸ್ ಇರುತ್ತೆ ಟೈಲರ್ಸ್, ಬ್ಲೌಸ್ ಮೆಷರ್ಮೆಂಟ್ ತಗೊಳ್ಳುವಾಗ ಬ್ಲೌಸೇ ಹಾಕಿರ್ಬೇಕು, ಡ್ರೆಸ್ ಮೆಷರ್ಮೆಂಟ್ ತಗೊಳ್ಳುವಾಗ ಡ್ರೆಸ್ಸೇ ಹಾಕಿರ್ಬೇಕು ಅಂತ. ಖಂಡಿತ ಆ ತರ ಎಲ್ಲ ಯಾವುದೂ ಇಲ್ಲ. ಏನಕ್ಕಂದ್ರೆ ನಾವು ಮೈ ಮೇಲೆ ಹಾಕಿರೋ ಡ್ರೆಸ್ ನ ನಾವು ಫಾಲೋ ಮಾಡೋದಲ್ಲ, ನಮ್ಮ ಬಾಡಿ ಏನಿದೆ ಸೊ ಅದನ್ನ ನಾವು ಫಾಲೋ ಮಾಡ್ಬೇಕು ಯಾವಾಗ್ಲೂ ಬಾಡಿ ಮೆಷರ್ಮೆಂಟ್ ತಗೊಳ್ಳುವಾಗ. ಕೆಲವ್ರ ಕಂಡೀಷನ್ ಇರುತ್ತೆ ಬ್ಲೌಸೇ ಹಾಕೊಂಡ್ ಬನ್ನಿ ಅಂತ. ಓಕೆನಾ, ಏನಕ್ಕೆ ಹೇಳ್ತಾರೆ ಆ ಬ್ಲೌಸ್ ಅಲ್ಲಿ ಏನಿದೆ ಮೆಷರ್ಮೆಂಟ್ ತಗೊಂಡ್ಬಿಡೋದು ಅಂತ. ಸೊ ಆ ಹಾಕಿರೋ ಬ್ಲೌಸ್ ಹಾಳಾಗಿದ್ರೆ ಅದೇ ಮೆಷರ್ಮೆಂಟ್ ಹಾಕೊಂಡ್ಬಿಡೋದು, ಹಾಕಿರೋ ಬ್ಲೌಸ್ ಪರ್ಫೆಕ್ಟ್ ಇದ್ರೆ ಅದೇ ಮೆಷರ್ಮೆಂಟ್ ಹಾಕೋದು, ಹಾಳಾಗಿದ್ರೆ ಹಾಳು ಮಾಡೋದು, ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಆಗಿರೋದು. ಸೊ ಇದಲ್ಲ ಟೈಲರಿಂಗ್, ಇದಲ್ಲ. ಒಂದು ಬಾಡಿ ಸಿಕ್ಕಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ನೀವು ಅದನ್ನ ಮೆಷರ್ಮೆಂಟ್ ತೆಗಿಯೋ ಲೆವೆಲ್ ಅಲ್ಲಿ ಇರಬೇಕು. ಸೊ ನೀವೆಲ್ಲ ಬಿಗಿನರ್ಸ್ ಆಗಿರೋದು ನೋಡಿ. ಇವಾಗ ನಾನು ಲೂಸ್ ಡ್ರೆಸ್ ಹಾಕಿದ್ರು ನನಗೆ ಬಾಡಿ ಮೆಷರ್ಮೆಂಟ್ ತೆಗಿಯೋ ಐಡಿಯಾ ಇದೆ. ಸೊ ಬಿಕಾಸ್ ಆಫ್ ನಾನು ಎಕ್ಸ್ಪೀರಿಯನ್ಸ್ ಇದೆ. ಸೊ ಬಿಗಿನರ್ಸ್ಗೆ ಎಕ್ಸ್ಪೀರಿಯನ್ಸ್ ಇರಲ್ಲ. ಸೊ ಅಂತವ್ರಿಗೆ ನಾನು ಸಜೆಸ್ಟ್ ಮಾಡ್ತಾ ಇರೋದು, ನೀವು ಬ್ಲೌಸ್ಗೆ ಮೆಷರ್ಮೆಂಟ್ ತೆಗಿಯುವಾಗ ಬ್ಲೌಸ್ ಆದ್ರೂ ಹಾಕೊಳ್ಳಿ, ಡ್ರೆಸ್ ಆದ್ರೂ ಹಾಕೊಳ್ಳಿ, ಅದು ಸೆಕೆಂಡ್ರಿ. ಬಟ್ ನೀವು ಡ್ರೆಸ್ಸೇ ಹಾಕಿರ್ಲಿ. ಇವಾಗ ಬ್ಲೌಸ್ಗೆ ಮೆಷರ್ಮೆಂಟ್ ತಗೊಳ್ಬೇಕು ಅಂದ್ರೆ ನೀವು ಡ್ರೆಸ್ಸೇ ಹಾಕಿರಿ, ಬಟ್ ನಿಮ್ಮ ಸೈಜ್ಗೆ ಕರೆಕ್ಟ್ ಆಗಿರುವಂತಹ ಡ್ರೆಸ್ ನ ಹಾಕೊಳ್ಬೇಕು. ಓಕೆನಾ, ನಿಮ್ಮ ಸೈಜ್ಗೆ. ಈಗ ರೆಡಿಮೇಡ್ ಟಾಪ್ಸ್ ಎಲ್ಲ ತಗೊಳ್ತಾರೆ, ರೆಡಿಮೇಡ್ ಡ್ರೆಸ್ಸಸ್ ಎಲ್ಲ ತಗೊಳ್ತಾರೆ. ಕೆಲವರು ಎಲ್ ಸೈಜ್ ಇರೋರು ಎಕ್ಸೆಲ್ ಟಾಪ್ ತಗೊಳ್ತಾರೆ, ಎಲ್ ಸೈಜ್ ಇರೋರು ಡಬಲ್ ಎಕ್ಸೆಲ್ ಟಾಪ್ ತಗೊಳ್ತಾರೆ. ಯಾಕಂದ್ರೆ ಡಿಸೈನ್ ಇಷ್ಟ ಆಯ್ತು, ಬಿಡಕ್ಕೆ ಮನ್ಸಿಲ್ಲ, ಟೈಲರ್ಸ್ ಹತ್ರ ಹೋದ್ರೆ ಒಂದು 50 ರೂಪಾಯಿ ಕೊಟ್ರೆ ಫಿಟ್ಟಿಂಗ್ ಮಾಡ್ಕೊಟ್ಬಿಡ್ತಾರೆ ಅಲ್ವಾ. ಈ ಏನ್ ಪೋರ್ಷನ್ ಇದೆ ಫಿಟ್ಟಿಂಗ್ ಮಾಡ್ಬೋದು, ಡ್ರೆಸ್ ಅಥವಾ ಬ್ಲೌಸ್. ರೆಡಿಮೇಡ್ ಬ್ಲೌಸಸ್ ಬರ್ತಾ ಇದೆ. ಏನ್ ಚೆಸ್ಟ್, ಅಪ್ಪರ್ ಚೆಸ್ಟ್, ವೇಸ್ಟ್ ರೌಂಡ್ ಇದೆ, ಹಾಗೆ ಸ್ಲೀವ್ ರೌಂಡ್ ಇದೆ, ಅದನ್ನ ಆಲ್ಟ್ರೇಷನ್ ಮಾಡ್ಬೋದು. ಬಟ್ ಶೋಲ್ಡರ್ ಇದನ್ನೆಲ್ಲ ನಾವು ಆಲ್ಟ್ರೇಷನ್ ಮಾಡಕ್ ಆಗಲ್ಲ. ಓಕೆನಾ, ಒಂದ್ಸರಿ ಇಟ್ಮೇಲೆ ಮುಗೀತು. ಸೊ ಮಾಡ್ಬೋದು ಆಲ್ಟ್ರೇಷನ್ ಯಾವಾಗ, ಇಡೀ ಫುಲ್ ಬ್ಲೌಸ್ ನ ಬಿಚ್ಚಿ ನೀಟಾಗಿ ಐರನ್ ಮಾಡಿ ನಮ್ಮ ಮೆಷರ್ಮೆಂಟ್ಗೆ ನಾವು ಮಾರ್ಕ್ ಹಾಕಿ ನಾವು ಅದನ್ನ ಮಾಡ್ಬೋದು. ಮಾಡಕ್ ಆಗಲ್ಲ ಅಂತಲ್ಲ, ಅದೆಲ್ಲ ಮಾಡೋ ಬದಲು ಒಂದು ಬ್ಲೌಸ್ ತಗೊಂಡು ನಮ್ಮ ಮೆಷರ್ಮೆಂಟ್ ಮೇಲೆ ಸ್ಟಿಚ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಸೊ ಹಾಗಾಗಿ ಹೇಳ್ತಾ ಇದೀನಿ. ಓಕೆ, ಸೊ ಹೇಳ್ದೆ ಫಸ್ಟ್ ನೋಟ್ ಮಾಡ್ಕೊಳ್ಳಿ. ನಮ್ಮ ಸೈಜ್ ಅಳತೆ ಏನ್ ಡ್ರೆಸ್ ಇದೆ ಸೊ ಅದನ್ನ ಹಾಕಿದ್ರೆ ಆರಾಮಾಗಿ ಬಿಗಿನರ್ಸ್ಗೆ ಒಳ್ಳೇದು ಮೆಷರ್ಮೆಂಟ್ ತಗೊಳಕ್ಕೆ. ಎಕ್ಸ್ಪರ್ಟ್ಸ್ಗೆ ಯಾವ ಡ್ರೆಸ್ ಹಾಕೊಂಡಿದ್ರು, ಪ್ಯಾಂಟ್ ಶರ್ಟ್ ಹಾಕೊಂಡಿದ್ರು ಬ್ಲೌಸಿಗೆ ಮೆಷರ್ಮೆಂಟ್ ತೆಗಿಬಹುದು. ಎಕ್ಸ್ಪೀರಿಯನ್ಸ್ ಇರುತ್ತೆ, ಐಡಿಯಾ ಇರುತ್ತೆ. ಓಕೆನಾ. ಓಕೆ, ಹೇಗೆ ನಾವು ಫಸ್ಟ್ ಲೆಂತ್ ತಗೊಳ್ಳೋದು. ಲೆಂತ್ ಯಾವಾಗ್ಲೂ ಫ್ರಂಟ್ ಪಾರ್ಟ್ ಅಲ್ಲಿ ತಗೊಳ್ಬೇಕು. ಸೊ ಲೆಂತ್ ಯಾವಾಗ್ಲೂ ಫ್ರಂಟ್ ಪಾರ್ಟ್ ಅಲ್ಲಿ ತಗೊಳ್ಬೇಕು. ಸೊ ಇಲ್ಲಿ ನೋಡಿ ಶೋಲ್ಡರ್ ಅಟ್ಯಾಚ್ ಆಗಿದೆಯಲ್ಲ, ಇಲ್ಲೇನ್ ಶೋಲ್ಡರ್ ಅಟ್ಯಾಚ್ ಆಗಿದೆ ಕರೆಕ್ಟ್ ಆಗಿ. ಈ ಶೋಲ್ಡರ್ ಹತ್ರ ನಮ್ ಟೇಪ್ ಇಟ್ಟು, ಸೊ ಈ ಟೇಪ್ ನಮ್ಮ ಕಫ್ ಮೇಲೆ ಬರಬೇಕು. ಕಫ್ ಮೇಲೆ ಬಂದು ಸೊ ಇಲ್ಲಿ ನೀವು ಡಿಸೈಡ್ ಮಾಡಬೇಕು ನಿಮಗೆ ಲೆಂತ್ ಎಷ್ಟು ಉದ್ದ ಬೇಕು, ಅಥವಾ ಕಸ್ಟಮರ್ ನೀವು ತೆಗಿತಾ ಇದ್ದೀರಾ, ಕಸ್ಟಮರ್ಗೆ ಎಷ್ಟು ಉದ್ದ ಬೇಕು. ಸೊ ಅದನ್ನ ಡಿಸೈಡ್ ಮಾಡ್ಕೊಂಡು ನೀವು ಲೆಂತ್ ತಗೊಳ್ಬೇಕು. ಓಕೆ, ಈಗ ನಾನು ಇಲ್ಲಿ ಬೆಳ್ಳಿಟ್ಟಿದ್ದೀನಿ, ಇಷ್ಟು ನನಗೆ ಲೆಂತ್ ಬೇಕು. ಸೊ ಎಷ್ಟು ಬಂದಿದೆ? 14 ಇಂಚ್ ಬಂದಿದೆ. ಸೊ ಲೆಂತ್ ಬಂದು 14 ಇಂಚ್. ಸೊ ನೆಕ್ಸ್ಟ್ ಶೋಲ್ಡರ್ ತಗೊಳ್ಳುವಾಗ ನಾನು ಹೇಳಿದೆ ರೆಡಿಮೇಡ್ ಡ್ರೆಸ್ಸಸ್ ಇದ್ರೆ
ಇವಾಗ ನಾನು ಎಲ್ ಸೈಜು, ನಾನು ಅದೇ ಡಬಲ್ ಎಕ್ಸೆಲ್ ಡ್ರೆಸ್ ನಾನು ಹಾಕೊಂಡ್ರೆ ಈ ಶೋಲ್ಡರ್ ಏನಿದೆ ಇದು ಕರೆಕ್ಟ್ ಆಗಿ ಇಲ್ಲಿ ಕೂತಿದೆ. ನಾ ಸ್ಟಿಚ್ ಮಾಡೋ ಡ್ರೆಸ್ ಇಲ್ಲಿ ಕರೆಕ್ಟ್ ಆಗಿ ಕೂತಿದೆ. ಸೊ ನಾನು ಡಬಲ್ ಎಕ್ಸೆಲ್ ರೆಡಿಮೇಡ್ ಟಾಪ್ ಹಾಕೊಂಡೆ ಅಂತ ಅನ್ಕೊಳ್ಳಿ, ಇಲ್ಲಿ ಕೂತಿರೋ ಶೋಲ್ಡರ್ ಬಂದು ಇಲ್ಲಿ ಕೂತಿರುತ್ತೆ. ಸೊ ಶೋಲ್ಡರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಲೆಕ್ಕ ಹಾಕೊಳ್ಳೋದಲ್ಲ. ಏನ್ ನಮ್ ಕಂಕ್ಳಿದೆ, ಕಂಕ್ಳಿಂದ ನೇರ ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ ಮೆಷರ್ಮೆಂಟ್ ತಗೊಳ್ಬೇಕು. ಸೊ ನೋಡಿ ನನ್ನ ಡ್ರೆಸ್ ಎಕ್ಸಾಕ್ಟ್ ಆಗಿದೆ, ನಾನು ತಗೊಳ್ತಾ ಇದ್ದೀನಿ. ಎಷ್ಟಿದೆ ನಂದು? 16 ಇಂಚ್ ಇದೆ ಶೋಲ್ಡರ್, 16 ಇಂಚು ಶೋಲ್ಡರ್. ಸೊ ನೆಕ್ಸ್ಟ್ ಬೇಕಾಗಿರುವಂತದ್ದು ಅಪ್ಪರ್ ಚೆಸ್ಟ್. ಸೊ ಅಪ್ಪರ್ ಚೆಸ್ಟ್ ಅಂದ್ರೆ ಏನು? ಮೇಲ್ಭಾಗದ ಎದೆಯ ಸುತ್ತಳತೆ. ಅದು ಎಲ್ಲಿ ಬರುತ್ತೆ? ಸೊ ಎದೆ ಅಥವಾ ಕಫ್ ಅಂತ ಬಂದಾಗ ಎಲ್ಲಾರು ಜಾಸ್ತಿ ಕಾಮನ್ ಆಗಿ ಫಾಲೋ ಮಾಡೋದು ನಮ್ಮ ಏನ್ ಬಸ್ ಪಾಯಿಂಟ್ ಇದೆ ಅಲ್ಲಿ ಫಾಲೋ ಮಾಡ್ಬಿಡ್ತಾರೆ. ಸೊ ಅಪ್ಪರ್ ಚೆಸ್ಟ್ ಬೇರೆ, ಮಿಡಲ್ ಚೆಸ್ಟ್ ಬೇರೆ. ನೀವು ಅದನ್ನ ಫಸ್ಟ್ ನೆನಪಲ್ಲಿ ಇಟ್ಕೊಳ್ಳಿ. ಸೊ ನೋಡಿ, ಈ ಕಂಕ್ಳು ಇದೆಯಲ್ಲ, ಈ ಕಂಕ್ಳ ಹತ್ರ ನೀವು ಟೇಪ್ ಇಟ್ಕೊಂಡು, ಸೊ ಈ ತರ ಟೇಪ್ ಇಟ್ಕೊಂಡು ನೀವು ಫ್ರೀ ಆಗಿರ್ಬೇಕು. ನೋಡಿ, ಕೈ ಮೇಲ್ ಎತ್ತಿದ್ರೆ ಇದು ಕಡಿಮೆ ಆಗುತ್ತೆ, ಕೈ ಕೆಳಗ್ ಬಿಟ್ರೆ ಇದು ಎಕ್ಸಾಕ್ಟ್ ಆಗಿರುತ್ತೆ. ಸೊ ಫ್ರೀ ಆಗಿ ನಿಂತ್ಕೊಬೇಕು. ನೀವು ಫ್ರೀ ಆಗಿ ನಿಂತ್ಕೊಂಡಾಗ ನಿಮ್ಗೆ ಈ ಟೇಪ್ ತುಂಬಾ ಟೈಟ್ ಅನ್ಸ್ಬಾರ್ದು ಅಥವಾ ತುಂಬಾ ಲೂಸ್ ಅನ್ಸ್ಬಾರ್ದು. ಸೊ ಎಷ್ಟು ಬರ್ತಾ ಇದೆ? 37 ಇಂಚ್ ಅಪ್ಪರ್ ಚೆಸ್ಟ್. ಸೊ ನೆಕ್ಸ್ಟ್ ಮಿಡಲ್ ಚೆಸ್ಟ್ ಅಥವಾ ಫುಲ್ ಬಸ್ಟ್ ಅಂತಾನು ಕರೀತಾರೆ, ಮಿಡಲ್ ಚೆಸ್ಟ್ ಅಂತಾನು ಕರೀತಾರೆ. ಓಕೆನಾ? ಸೊ ಫುಲ್ ಬಸ್ಟ್ ಅಥವಾ ಮಿಡಲ್ ಚೆಸ್ಟ್ ಅಂತಂದ್ರೆ ನಮ್ಮ ಕಫ್ ಎಲ್ಲಿದೆ ಅಲ್ಲಿಯೇ ಸುತ್ತಳತೆ. ಸೊ ಈ ತರ ಟೇಪ್ ಇಟ್ಕೊಂಡು ಆರಾಮಾಗಿ ಈ ತರ ಕೈ ಕೆಳಗಡೆ ಬಿಟ್ಟು ನಿಲ್ತ್ಕೊಳ್ಳಿ. ಸೊ ಎಷ್ಟು ಬರ್ತಾ ಇದೆ? 39 ಇಂಚ್ ಬರ್ತಾ ಇದೆ. ನೋಡಿ, ಅಪ್ಪರ್ ಚೆಸ್ಟ್ 37 ಬಂತು, ಮಿಡಲ್ ಚೆಸ್ಟ್ ರೌಂಡ್ ಅಥವಾ ಫುಲ್ ಬಸ್ಟ್ ರೌಂಡ್ 39 ಬಂತು. 2 ಇಂಚ್ ಡಿಫ್ರೆನ್ಸ್ ಇದೆ. ಕೆಲವರು ಏನ್ ಮಾಡ್ತಾರೆ, ಸೊ ಈ ಮೆಷರ್ಮೆಂಟ್ ನ ತೆಗೆದು ಇಲ್ಲಿ ಹಾಕ್ತಾರೆ, ಇದೇ ಮೆಷರ್ಮೆಂಟ್ ಇಟ್ಕೊಂಡು ಎಲ್ಲಾ ಕಡೆನೂ ಹಾಕ್ತಾರೆ, ಬ್ಲೌಸ್ ಫಿಟ್ಟಿಂಗ್ ಬರಲ್ಲ. ಸೊ ನೆಕ್ಸ್ಟ್ ವೇಸ್ಟ್ ರೌಂಡ್. ಸೊ ವೇಸ್ಟ್ ರೌಂಡ್ ಅಂದ್ರೆ ಸೊಂಟದ ಸುತ್ತಳತೆ ಎಲ್ಲಿ ನಮ್ಮ ಬ್ಲೌಸ್ ನ ನಾವು ಎಲ್ಲಿ ಎಂಡ್ ಮಾಡಿರ್ತೀವಿ ಅಲ್ಲಿ ಸುತ್ತಳತೆ. ಓಕೆನಾ? ಎಲ್ಲಿಗೆ ನಾವು ಲೆಂತ್ ನಮ್ಗೆ ಇಷ್ಟು ಸಾಕು ಅಂತ ಹೇಳಿ ಲೆಂತ್ ತಗೊಂಡಿರ್ತೀವಿ ಅಲ್ಲಿನ ಸುತ್ತಳತೆ ತಗೋಬೇಕು. ಸೊ ಟೇಪ್ ನ ಈ ರೀತಿ ಇಟ್ಕೊಳ್ಳಿ, ಆರಾಮಾಗಿ ಈ ರೀತಿ ನಿಂತ್ಕೊಳ್ಳಿ. ಸೊ ಇಷ್ಟು ಟೈಟ್ ನನಗ್ ಬೇಕು. ಓಕೆನಾ? ಎಷ್ಟಿದೆ? 35 ಇಂಚ್ ಇದೆ. 35. ಸೊ ನೆಕ್ಸ್ಟ್ ಬೇಕಾಗಿರುವಂತದ್ದು ಆರ್ಮೋಲ್ ರೌಂಡ್. ಸೊ ಆರ್ಮೋಲ್ ರೌಂಡ್ ಎಷ್ಟು ಬೇಕು? ಸೊ ನೋಡಿ, ಸ್ಟಾರ್ಟಿಂಗ್ ನಾನು ಈ ತರ ಪಿನ್ ಹಾಕೊಂಡಿದೀನಿ, ಹಾಕೊಳ್ಳಿ. ಆರ್ಮೋಲ್ ರೌಂಡ್ ತೆಗೆಯುವಾಗೆಲ್ಲ ಇದು ನಮ್ಗೆ ಬೇಕಾಗುತ್ತೆ. ಸೊ ಟೇಪ್ ನ ಈ ರೀತಿ ಇದ್ರೊಳಗಡೆ ಹಾಕೊಳ್ಳಿ. ಸೆಲ್ಫ್ ತಗೊಳ್ಳೋವಾಗ ಬೇಕಾಗುತ್ತೆ, ನಾವು ಬೇರೆಯವ್ರದ್ದು ತೆಗಿತೀವಿ ಅಂದ್ರೆ ಅವಶ್ಯಕತೆ ಇಲ್ಲ. ಸೆಲ್ಫ್ ತೆಗೆದು ತೋರಿಸ್ತಾ ಇರೋದಲ್ವಾ. ಸೊ ಸೆಲ್ಫ್ ಮೆಷರ್ಮೆಂಟ್ ತಗೊಂಡು ನಾವು ಡ್ರೆಸ್ ಬ್ಲೌಸ್ ಎಲ್ಲ ನಾನು ಸ್ಟಿಚ್ ಮಾಡ್ಕೊಳ್ಳೋದು ಆಗಲ್ಲ. ಬೇರೆಯವರೇ ಬೇಕು ಮೆಷರ್ಮೆಂಟ್ ತಗೊಳಕ್ಕೆ, ಅದೆಲ್ಲ ಬಿಟ್ಬಿಡಿ ಸೈಡ್ಗೆ. ಸೆಲ್ಫ್ ತಗೊಳ್ಬಹುದು, ನಾವು ಬೇರೆಯವ್ರಿಗೂ ತಗೊಳ್ಬಹುದು. ಸೊ ಈ ತರ ಮಾಡ್ಕೊಳ್ಳಿ. ಆ ಪಿನ್ ಒಳಗಡೆ ಟೇಪ್ ಹಾಕಿ ಈ ತರ ಮಾಡ್ಕೊಳ್ಳಿ. ಇದನ್ನ ಕೈ ಒಳಗಡೆ ತೂರಿಸಿ, ಸೊ ನಮ್ ಶೋಲ್ಡರ್ ನಾವು ಎಲ್ಲಿ ಎಂಡ್ ಆಗಿರ್ತೀವಿ ಅಲ್ಲಿಗೆ ಈ ರೀತಿ ಇಟ್ಕೊಂಡು, ಸೊ ಈ ತರ ತಗೊಳ್ಳಿ. ನೋಡಿ ಎಷ್ಟಕ್ಕೆ ಬಂದಿದೆ? 15 ಇಂಚಿಗೆ ಬಂದಿದೆ. ಸೊ ಆರ್ಮೋಲ್ ರೌಂಡ್ 15 ಇಂಚು. ಇಂಚು ಆರ್ಮೋಲ್ ರೌಂಡ್ ಇರುತ್ತೆ. ಅದಾದ್ಮೇಲೆ ನಮ್ಗೆ ಅಪೆಕ್ಸ್ ಪಾಯಿಂಟ್ ಬೇಕು. ಅಪೆಕ್ಸ್ ಪಾಯಿಂಟ್ ಹೇಗೆ ತಗೊಳ್ಳೋದು? ಸೊ ಏನ್ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತೆ, ಇಲ್ಲಿ ಟೇಪ್ ಇಟ್ಕೊಳ್ಳಿ. ಅದಾದ್ಮೇಲೆ ನಮ್ಮ ಏನ್ ನಿಪ್ಪಲ್ ಪಾಯಿಂಟ್ ಅಥವಾ ಫುಲ್ ಬಸ್ಟ್ ಅಂತ ಹೇಳಿ ಕರಿತೀವಿ, ಸೊ ಅಲ್ಲಿ ಕರೆಕ್ಟ್ ಆಗಿ ಟೇಪ್ ಇಟ್ಕೊಳ್ಳಿ. ಸೊ ಎಷ್ಟು ಬರ್ತಾ ಇದೆ? 10.5, 10.5 ಇಂಚು ಬರ್ತಾ ಇದೆ. ಸೊ ಇನ್ನ ಬೇಕಾಗಿರುವಂತಹ ಮೆಷರ್ಮೆಂಟ್ ಫ್ರಂಟ್ ಡೀಪ್. ಸೊ ಇದು ನಿಮ್ ಇಷ್ಟ. ಸೊ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ, ಇಲ್ಲಿಂದ ಟೇಪ್ ಇಟ್ಕೊಂಡು, ಸೊ ಕೆಲವರು ಮೇಲೆ ಹಾಕ್ತಾರೆ, ಕೆಲವು ಕೆಳಗೆ ಹಾಕ್ತಾರೆ, ಕೆಲವು ಡೀಪ್ ಹಾಕ್ತಾರೆ. ಸೊ ಅದು ನಿಮ್ ಇಷ್ಟ ಬಂದಿದ್ದು. ಓಕೆನಾ? ಅದಾದ್ಮೇಲೆ ಬ್ಯಾಕ್ ಡೀಪ್. ಬ್ಯಾಕ್ ಅಲ್ಲಿ ಡೀಪ್ ಎಷ್ಟು ಬೇಕು ಅಂತ ಹೇಳಿ ಅದು ಅಷ್ಟೇ ನಿಮಗ್ ಬಿಟ್ಟಿದ್ದು. ಏನ್ ಶೋಲ್ಡರ್ ಅಟ್ಯಾಚ್ ಆಗಿರುತ್ತೆ ಅಲ್ಲಿಂದ ಬ್ಯಾಕ್ಗೆ ನಿಮ್ಗೆ ಎಲ್ಲಿವರೆಗೂ ಬ್ರಾಡ್ ಬೇಕು ಟೇಪ್ ಇಟ್ಕೊಂಡು ನೀವು ಮೆಷರ್ ಮಾಡ್ಕೊಳ್ಳಿ. ಸೊ
ಸೊ ಅದೆಲ್ಲ ಮೇನ್ ಅಲ್ಲ, ಹಾಗಾಗಿ ನಾನು ತೋರಿಸ್ತಾ ಇಲ್ಲ. ಅದಾದ್ಮೇಲೆ ತೋಳಿನ ಲೆಂತ್, ಸ್ಲೀವ್ ಲೆಂತ್, ತೋಳಿನ ಉದ್ದ ಎಷ್ಟು ಬೇಕು, ಹಾಫ್ ಬೇಕಾ ಫುಲ್ ಬೇಕಾ. ಸೊ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ, ಇಲ್ಲಿಂದ ನೀವು ನಿಮ್ಗೆ ಎಲ್ಲಿವರೆಗೂ ಬೇಕು ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ, ಇಲ್ಲಿ ಟೇಪ್ ಇಟ್ಕೊಳ್ಳಿ. ನಿಮ್ಗೆ ಎಲ್ಲಿವರೆಗೂ ಬೇಕು ನೀವು ಡಿಸೈಡ್ ಮಾಡಿ ನಿಮ್ ತೋಳು ಎಷ್ಟು ಉದ್ದ ಬೇಕು ಅಂತ. ಅದಾದ್ಮೇಲೆ ಸ್ಲೀವ್ ರೌಂಡ್, ಎಲ್ಲಿಗೆ ನೀವು ಸ್ಲೀವ್ ಲೆಂತ್ ನ ಅಳತೆ ತಗೊಂಡಿರೋದು ಏನ್ ಮಾಡಿರ್ತೀರಾ ಅಲ್ಲಿನ ಸುತ್ತಳತೆ ತಗೊಳ್ಳಿ. ಸೊ ಇಷ್ಟು ನಿಮ್ಗೆ ಮೆಷರ್ಮೆಂಟ್ಸ್ ಬೇಕು, ಓಕೆನಾ. ಸೊ ಇಷ್ಟು ಮೆಷರ್ಮೆಂಟ್ಸ್ ಇದ್ದು ನೀವು ಆರಾಮಾಗಿ ಬ್ಲೌಸ್ ಕಟಿಂಗ್ ಮಾಡ್ಬೋದು, ಓಕೆನಾ. ಸೊ ಬ್ಲೌಸ್ ಬಾಡಿ ಮೆಷರ್ಮೆಂಟ್ ತೆಗೆಯೋದು ತುಂಬಾ ಈಸಿ, ಏನ್ ತುಂಬಾ ಎಳೆದು ಪಳೆದು ಅದೇನ್ ದೊಡ್ಡ ವಿದ್ಯೆ ಅನ್ನೋ ತರ ಫೀಲ್ ಮಾಡಕ್ ಹೋಗ್ಬಿಡಿ. ಯಾವ್ದನ್ನೇ ಅಷ್ಟೇ, ಯಾವ್ದೇ ಆಗ್ಲಿ ತುಂಬಾ ದೊಡ್ಡ ಕಷ್ಟದ ಕೆಲ್ಸ ಇದು, ನಾವು ಮಾಡಕ್ ಆಗಲ್ಲ ಅಂತ ಅನ್ಕೊಂಡ್ರೆ ಖಂಡಿತ ಮಾಡಕ್ ಆಗಲ್ಲ. ಇದು ಈಸಿ, ಮಾಡ್ಬೋದು. ಮಾಡಕ್ ಫಸ್ಟ್ ಪ್ರಯತ್ನ ಮಾಡೋಣ, ಫಸ್ಟ್ ಟ್ರೈ ಮಾಡೋಣ, ಆಮೇಲೆ ನೋಡೋಣ ಏನಾಗುತ್ತೋ ಬಿಡುತ್ತೆ. ಫಸ್ಟ್ ಪ್ರಯತ್ನ ಪಡೋಣ. ಸೊ ಅದನ್ನ ಕಲ್ತ್ಕೊಳ್ಳಿ, ಎಲ್ಲಾ ಕೆಲ್ಸನೂ ಈಸಿನೇ ಆಗುತ್ತೆ. ಸೊ ಇವಾಗ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಟೂ ವೀಲರ್ ಇದೆ, ಟೂ ವೀಲರ್ ಓಡಾಡ್ತಾ ಇರ್ತೀನಿ. ಟೂ ವೀಲರ್ ಏನಾದ್ರು ರಿಪೇರಿ ಬಂತು, ಸರ್ವಿಸಿಗೆ ಬಿಟ್ಟಿದೀನಿ ಅಂತಂದ್ರೆ ಅವತ್ತು ಆ ಕೆಲಸ ಮಾಡಿದ್ರೆ ಸುಮ್ಮನೆ ಇದ್ ಬಿಡೋದಲ್ಲ. ನಡ್ಕೊಂಡಾದ್ರೂ ಸರಿ, ಆಟೋ ಹಿಡಿತೀರಾ, ಬಸ್ ಹತ್ತುತ್ತೀರಾ, ನಡ್ಕೊಂಡು ಹೋಗ್ತೀರಾ. ಸೊ ರೀಚ್ ಆಗ್ಬೇಕು, ನಾವ್ ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದೀವಿ ರೀಚ್ ಆಗ್ಬೇಕು. ಗಾಡಿ ಇಲ್ಲ ಅಂತ ಹೇಳ್ಬಿಟ್ಟು ಮಲ್ಲಿ ಕೂತ್ಕೊಳ್ಳೋದಲ್ಲ. ಸೊ ನಡ್ಕೊಂಡು ಹೋಗುವಂತ 1 ಕಿಲೋಮೀಟರ್ ಎಲ್ಲ ಅಂತ ಆದ್ರೆ ನಡ್ಕೊಂಡು ಹೋಗ್ಬೋದು, ಏನ್ ತುಂಬಾ ಕಷ್ಟ ಅಲ್ಲ. 3-4 ಕಿಲೋಮೀಟರ್ ಅಂತ ಆದ್ರೆ ಆಟೋ ಹತ್ಬೋದು, ತುಂಬಾ ದೂರ ಅಂತ ಆದ್ರೆ ಬಸ್ ಹತ್ಬೋದು. ತುಂಬಾ ದೂರ ಯಾರು ಹೋಗ್ತಾರಪ್ಪ ಅಂತ ಹೇಳಿ ಅಲ್ಲೇ ಕೂತ್ಕೊಂಡ್ರೆ ನೀವು ಅಲ್ಲೇ ಇರ್ತೀರಾ, ಮುಂದಕ್ಕೆ ಹೋಗೋಕ್ ಚಾನ್ಸೇ ಇಲ್ಲ. ಸೊ ಆದಷ್ಟು ಪ್ರಯತ್ನ ಪಡಿ, ಕಲಿಯೋದು ಬಿಡೋದು ಆಮೇಲೆ ಪ್ರಯತ್ನ ಪಡಿ. ಪ್ರಯತ್ನ ಪಟ್ರೆ ತಾನೇ ನೀವು ಕಲಿತೀರಾ ಇಲ್ವಾ ಅಂತ ಗೊತ್ತಾಗೋದು. ಓಕೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಜೂನ್ 26ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರು ಆಗ್ತಾ ಇದೆ. ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದ್ದವರು ಇರೋಂಥವ್ರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.